ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಟಾಟಾ ಎ ಸಿಯಲ್ಲಿ ಎಚ್ ಟಿ ವೇರಿಯಂಟು, ಒಂದು ಡೀಸೆಲ್ ಗಾಡಿ, ಸಿಂಗಲ್ ಓನರ್ ಗಾಡಿ ವೀಕ್ಷಕರೇ. ಬರೀ ಕಡಿಮೆ ಓಡಿರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ. ಈ ಗಾಡಿದು ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಪೂರ್ತಿ ನೋಡಿ, ಫುಲ್ ಡೀಟೇಲ್ಸ್ ಸಿಗುತ್ತೆ. ಹಾಗೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು, ಈ ಗಾಡಿ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಅವರು ಕೂಡ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ, ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಬೇಕಂತ ನಿಮಗೇನಾದರೂ ಅನಿಸಿದರೆ ವೀಕ್ಷಕರೇ, ನೀವು ನಿಮ್ಮ ಗಾಡಿನ ಅಂದರೆ ನಿಮ್ಮ ಗಾಡಿ ಫೋಟೋಸು ಮತ್ತು ಡೀಟೇಲ್ಸು, ಅದು ವಿಡಿಯೋ ಸಹ ಒಂದು ಇದ್ದರೆ ವಿಡಿಯೋನ ಗಾಡಿದು ಸುತ್ತ ಒಂದು ಕವರ್ ಮಾಡಿ ವಿಡಿಯೋನ, ಇವಾಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದೆಯಲ್ಲ ವೀಕ್ಷಕರೇ, ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ. ಗಾಡಿ ಓನರ್ ನಂಬರ್ ಅಲ್ಲ, ಗಾಡಿ ಓನರ್ ನಂಬರು ನಿಮಗೆ ಮುಂದೆ ಸಿಗುತ್ತೆ ವೀಕ್ಷಕರೇ. ವಿಡಿಯೋನ ಪೂರ್ತಿ ನೋಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ. ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ಗಾಡಿ ಫೋಟೋಸ್ನ. ಯಾವುದೇ ಗಾಡಿಗಿರಲಿ ವೀಕ್ಷಕರೇ, ನೀವು ಫೋಟೋ ಸೆಂಡ್ ಮಾಡಿದ ಸ್ವಲ್ಪ ಸಮಯದ ನಂತರ ನಾನೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ. ಡೈರೆಕ್ಟಾಗಿ ನಿಮ್ಮ ನಂಬರ್ಗಳೇ ಹಾಕಿರ್ತೀನಿ ವೀಕ್ಷಕರೇ ವಿಡಿಯೋದಲ್ಲಿ. ಯಾರಿಗಾದರೂ ಗಾಡಿಗಳು ಅವಶ್ಯಕತೆ ಇದ್ದರೆ ನಿಮ್ಮ ನಂಬರ್ಗೆ ಕರೆ ಮಾಡಿ ಮಾಹಿತಿ ತಿಳ್ಕೊಂಡು ಅವ್ರಿಗೆ ಇಷ್ಟ ಆಯಿತು ಅಂದರೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಬಂದು ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಇನ್ನೊಂದು ಸಲ ಹೇಳ್ತೀನಿ ವೀಕ್ಷಕರೇ, ಇದು ಗಾಡಿ ಓನರ್ ನಂಬರ್ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ನಂಬರ್. ಗಾಡಿ ಓನರ್ ನಂಬರ್ ನಿಮಗೆ ಮುಂದೆ ಸಿಗುತ್ತೆ ವೀಕ್ಷಕರೇ. ವಿಡಿಯೋನ ಪೂರ್ತಿ ನೋಡಿ. ಈಗ ಈ ಗಾಡಿ ಡೀಟೇಲ್ಸ್ ನೋಡೋದಾದ್ರೆ ವೀಕ್ಷಕರೇ, ಈ ಗಾಡಿ ಡೀಟೇಲ್ಸ್ನ ಓನರೇ ಸ್ವಲ್ಪ ತಿಳಿಸಿದ್ದಾರೆ. ಅದೊಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಓಕೆನಾ? ಒಂದು 5 ನಿಮಿಷ ಆಯಿತು ಕಳಿಸ್ಬಿಟ್ಟು. ಓಕೆ. ಟಾಟಾ ಎ ಸಿಯಲ್ಲಿ ಯಾವುದದು ಸರ್? ಎಚ್ ಡಿ ಸರ್, ಕೋಡಲ್ಲ. ಎಚ್ ಡಿನಾ? ಆರ್ ಸಿ ಕಾರ್ಡ್ನು ಕಳಿಸಿದ್ದೀನಿ. ಓಕೆ. ಮಾಡಲು ಸರ್ 19, 11, 12 ಸರ್. ಓನರು ಸಿಂಗಲ್ಲಾ? ಸಿಂಗಲ್ ಫಸ್ಟ್ ಓನರ್ ಸರ್. ಓಕೆ ಸರ್. ಎಷ್ಟು ಓಡಿದೆ ಗಾಡಿ ಈಗ? ಸರ್ ಒಂದು 45 ಹಿಡ್ಕೊಂಡು 55,000 ಕಿಲೋಮೀಟರ್ ಓಡಿದೆ ಸರ್. ಡೀಸೆಲಾ? ಹಾಂ, ಡೀಸೆಲ್ ಸರ್. ಓಕೆ. ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದ್ದಾವೆ ಈಗ? ಸರ್ ಹಿಂದ್ಗಡೆ ಮಾತ್ರ ಫ್ರೆಶ್ ಇದ್ದೇವೆ, ಬ್ಯಾಕ್ ಸೈಡ್ದು. ಮುಂದ್ಗಡೆ ಒಂದು 50% ಇದೆ ಸರ್. ಸ್ಟೆಪ್ನಿ ಹಿಡ್ಕೊಂಡು 50% ಇದೆವರೆಗೂ ಇದೆ ಸರ್. ಸ್ಟೆಪ್ನಿ ಇದೆಯಾ ಹಂಗಾರೆ? ಹಾಂ ಇದೆ ಸರ್, ಶೋರೂಮ್ ಪೀಸೇ ಇದೆ ಸರ್ ಫುಲ್. ಓಕೆ. ಗಾಡಿದು ಪ್ಲಾಟ್ಫಾರ್ಮ್ ಎಲ್ಲ ನೀಟಾಗಿದೆಯಾ? ಹಾಂ ಸರ್, ಏನು ತೊಂದರೆ ಇಲ್ಲ ಸರ್ ಗಾಡಿನ. ಯಾಕಂದ್ರೆ ಒಂದು ಮುಕ್ಕಾಲು 2 ವರ್ಷ ಶಾಪ್ ನಿಂದಿರ್ಸಿದೆ ಗಾಡಿನ ಕೊರೋನಾ ಟೈಮ್ನಲ್ಲಿ. ಓಕೆ. ಇವಾಗ ರೀಜನ್ಗೆ ಒಂದು ವರ್ಷ ಆಯ್ತು ಸರ್ ರನ್ನಿಂಗ್ ಮಾಡ್ತಾ ಇದ್ದೀನಿ. ಇವಾಗ ಏನಂದ್ರೆ ಸ್ವಲ್ಪ ಅಲ್ಲಿ ತೊಂದರೆ ಇದೆ ಅಂತ ನನಗೆ ಸೇಲ್ ಮಾಡ್ಬೇಕಂತ ಬಂತು ಸರ್, ಮತ್ತೇನಿಲ್ಲ. ಓಕೆ ಸರ್. ಎಫ್ ಸಿ ಇನ್ನು ಮತ್ತೆ ಇನ್ಸೂರೆನ್ಸ್ ಎಲ್ಲ ಸರ್ ಎಫ್ ಸಿ ರನ್ನಿಂಗ್ ಇದೆ ಸರ್. 1/8 ಇದೆ ಸರ್ ಎಫ್ ಸಿ. 1 ವರ್ಷ 8 ತಿಂಗಳು ಇದೆ. ಓಕೆ. 1.5 ವರ್ಷ ಎಫ್ ಸಿ, 11 10 ತಿಂಗಳು ಇನ್ಸೂರೆನ್ಸ್ ಇದೆ ಸರ್. 11 ತಿಂಗಳು 10 ತಿಂಗಳ ಕಚರಕ್ಕೆ ಇದು ಇನ್ಸೂರೆನ್ಸ್ ಇದೆ ಸರ್. ವಾದ ಮಂತ್ ನಲ್ಲಿನೇ ಜನವರಿ ಎಂಡ್ ನಲ್ಲಿನೇ ಫ್ರೆಶ್ ಮಾಡಿಸಿದ್ದೀನಿ ಇನ್ಸೂರೆನ್ಸ್. ಇದು ಜನವರಿ ಅಲ್ಲ ಸರ್, ಬ್ಯಾಕ್ ಸೈಡ್ 12ನೇ ತಿಂಗಳೇ ಫ್ರೆಶ್ ಇದೆ ನಂದು ಇನ್ಸೂರೆನ್ಸ್. ಓಕೆ. ಹಾಂ ಸರ್. ಡಿಸೆಂಬರಲ್ಲಿ ಕಟ್ಟಿದ್ದೀರಾ? ಹಾಂ, ಡಿಸೆಂಬರ್ನಲ್ಲಿನೇ 30 ತಾರೀಕು, ಇದು 1ನೇ ತಾರೀಕಿಗೆ ಫ್ರೆಶ್ ಮಾಡಿಸಿದ್ದೀನಿ ಮತ್ತೆ ಪುನಃ. ಯಾಕೆ ಅಲ್ಲಿಗೆ ಎಂಡ್ ಇದೆ ನಮ್ಮದು. ಅಂದರೆ ಈಗ ತಗೊಳ್ಳೋರಿಗೆ ಏನೇನು 1 ವರ್ಷ ತನಕ ಏನಿಲ್ಲ? ಏನಿಲ್ಲ ಸರ್, ಏನಿಲ್ಲ. ಖರ್ಚಿಗೆ ಏನಿಲ್ಲ? ಇಲ್ಲ ಸರ್, ಏನಿಲ್ಲ. ಟಚಿಂಗ್ ಇಲ್ಲ, ಆಕ್ಸಿಡೆಂಟ್ ಇಲ್ಲ, ಏನಿಲ್ಲ ಸರ್. ನನ್ನೊಂಚೂರು ಬಾರಿ ಪ್ರಾಬ್ಲಮ್ ಆಗಿದೆ ಅಂತ ಸೇಲ್ ಮಾಡ್ತಿದ್ದೀನಿ. ಯಾಕಂದ್ರೆ ನನಗೂ ಸೇಲ್ ಮಾಡಕ್ ಮನಸ್ಸಿಲ್ಲ. ಹಾಗಾಗಿ ಯಾರು ಓಡಿಸಿದವ್ರಿಗೆ ಉಪಯೋಗ ಆಗುತ್ತೆ ಅಂತ ಸೇಲ್ ಮಾಡ್ತೀನಿ ಸರ್, ಮತ್ತೇನಿಲ್ಲ. ಓಕೆ ಸರ್. ಫೈನಾನ್ಸ್ ಏನಾದರೂ ಇದೆಯಾ ಸರ್? ಅದು ಲೋನ್ ಇವಾಗ ಒಂದು 2 ಮಂತ್ಸ್ ಲೋನ್ ಕ್ಲಿಯರ್ ಮಾಡ್ಸಿದ್ದೀನಿ ಸರ್ ಆಲ್ರೆಡಿ. ರೀಸೆಂಟಾಗಿ ಕ್ಲಿಯರ್ ಆಗಿದೆಯಾ? ಫುಲ್ ಕ್ಲಿಯರ್ ಆಗಿದ್ದೀನಿ ಸರ್. ಅದು ಎಚ್ ಪಿ ಕ್ಯಾನ್ಸಲ್ ಎಲ್ಲ ಮಾಡಿಸಿದ್ರಾ? ಎಚ್ ಪಿ ಅಂದ್ರೆ ಯಾವ್ದು ಹೇಳಿ ಸರ್? ಅದೇ ಆರ್ ಟಿ ಓದಲ್ಲಿ ಕ್ಲಿಯರ್ ಮಾಡ್ತಾರಲ್ಲ? ಆಟೋನೇ ಲೋನ್ ಕ್ಲಿಯರ್ ಆಗಿದೆ. ಅದು ಲೋನ್ ಕ್ಲಿಯರ್ ಆದ್ಮೇಲೆ ಅದನ್ನ ಫಾರ್ಮ್ ಆಟೋನಲ್ಲಿ ಕೊಟ್ಟ ಮೇಲೆ ಆರ್ ಸಿ ಕಾರ್ಡು ಚೇಂಜ್ ಮಾಡ್ತೀನಿ ಸರ್. ಸರಿ. ಹಾಂ. ಈಗ ಗಾಡಿ ಇರೋದಿಲ್ಲ ಸರ್? ಇಲ್ಲಿ ಬೆಂಗಳೂರು ಹತ್ರ ಸರ್. ಯಾವ ಊರು? ಈ ಬೆಂಗಳೂರು ಸರ್. ಬೆಂಗಳೂರಲ್ಲಿ ಯಾವ ಏರಿಯಾ ಸರ್? ಇದೇ ಯಶವಂತಪುರ ಪಕ್ಕಕ್ಕೆ ಬರುತ್ತೆ ಸರ್. ಇಲ್ಲೇ ಯಶವಂತಪುರ ಪಕ್ಕ? ಹಾಂ, ಎಲ್ಲೇ ಪಕ್ಕಕ್ಕೆ ಒಂದು 3 ಕಿಲೋಮೀಟರ್ ಇದೀನಿ ಸರ್ ಒಳಗಡೆ. ಒಟ್ಟು ಯಶವಂತಪುರ ಬಂದು ಕಾಲ್ ಮಾಡಿ. ಹಾಂ ಸರ್. ಬೇಕಾ ಅವರು ಯಶವಂತಪುರ ಬರ್ತೀನಿ ಅಂದ್ರೆ ಹಂಗೆ, ಇಲ್ಲಿಕಂದ್ರೆ ನಾವು ಅಲ್ಲಿಗೆ ಹೋಗ್ಬೇಕಂದ್ರೆ ಹೆಂಗೆ. ಓಕೆ. ಗಾಡಿಗೆ ರೇಟ್ ಏನು ಹೇಳ್ತೀರಿ ಸರ್ ಅದು?
ಸರ್ ಇವಾಗ ನೋಡಿ ನಾನೊಂದು ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ಯಾಕಂದ್ರೆ ಓಡಿಸಿಲ್ಲ ಒಂದು ಕಾರಣ, ಒಂದ್ 2 ವರ್ಷ ನಾನು ನಿಂದಿಸ್ಬಿಟ್ಟು ಒಂದು ಸಮಸ್ಯೆ ಇದೆ. ಹಾಗಾಗಿ ನನಗೆ ಇವಾಗ ಅದು BS6 ಸರ್, ಇದು ಸಾರಿ BS4 ಸರ್, ಅದು BS4 ಇಂಜಿನ್. 4 ಇಂಜನ್ ಸರ್. ಯಾಕೆ ಇಂಜನ್ ಪ್ರಾಬ್ಲಮ್ ಇಲ್ಲ ಏನಿಲ್ಲ ಸರ್, ತಟ್ಟು ಮಾತ್ರ ಅದು ಗಾಡಿ ಹೆಂಗಿದೆ ಇವಾಗ ಹಂಗೆ ಇದೆ. ಸದ್ಯಕ್ಕೆ ಕಡ್ಸಿಲ್ಲ, ಅದು ಟಾರ್ಪಲ್ ಹಾಕ್ಸಿಲ್ಲ. ಓಕೆ ಓಕೆ. ಬೇಕಾದ್ರೆ ಟಾರ್ಪಲ್ ಹಾಕಿಸ್ಕೊಡು ಅಂದ್ರೆ ಹಾಕಿಸ್ಕೊಡ್ತೀನಿ, ಇಲ್ಲ ನಾವು ಹಾಕೊಂತ, ಯಾಕಂದ್ರೆ ಇವಾಗ ಅವ್ರು ಹಾಕಿಸ್ಕೊತೀನಿ ಅಂದ್ರೆ ಅವ್ರು ಹಾಕಿಸ್ಕೋಬಹುದು ಸರ್, ಏನಿಲ್ಲ. ಹಾ ಸರ್. ಓಕೆ, ಇವಾಗ ನಿಮ್ಮದು ಒಂದು ಕೋಟಿಂಗ್ ಪ್ರೈಸ್ ಅಂತ ಏನು ಹೇಳ್ತಿದ್ದೀರಾ? ಸರ್ ನಾನು ಒಂದು 4.5 ಲಕ್ಷ ಅಂತ ಕೋಟಿಂಗ್ ಪ್ರೈಸ್ ಹಾಕಿದ್ದೀನಿ ಸರ್. 4.5 ಲಕ್ಷ. ಅಷ್ಟಕ್ಕೆ ಮಾತ್ರ ಹೋಗಲ್ಲ ಅಂತ ಅದನ್ನು ನಂಗೆ ಗೊತ್ತಿದೆ ಸರ್. ಯಾಕಂದ್ರೆ ನಾವು ಹೇಳೋ ರೇಟಿಗೂ ಹೋಗಲ್ಲ ಅಂತ ಅದು ನನಗೆ ಗೊತ್ತಿದೆ. ಹೌದು. ನಮಗೂ ಅರ್ಜೆಂಟ್, ನನಗೆ ಅರ್ಜೆಂಟ್ ಮಾರ್ಬೇಕಂದ್ರೆ ನಮ್ಮ ಟೈಮ್ನಾಗ ಆ ರೇಟಿಗೆ ಹೋಗಲ್ಲ. ಹೌದು. ಅದಕ್ಕಾಗಿ ನಾನು ನೋಡ್ತೀನಿ ಸರ್, ಅದ್ರಾಗ ಏನಾರ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಂಡು ಕೊಡು ಅಂದ್ರೆ ಕೊಡ್ತೀನಿ ಸರ್, ಅದಕ್ಕೇನಿಲ್ಲ. ಆಯ್ತು ಸರ್, ಇದೇ ನಂಬರಾ? ಸರ್ ಇದೇ ನಂಬರ್. ಒಂದು ನಿಮ್ ಕಡೆಯಿಂದ ಯಾರೋ ಬಂದು ಕೇಳಿದ್ರು ಒಂದು 20,000 ಟಾರ್ಗೆಟ್, 20,000 ಕಮ್ಮಿ ಮಾಡ್ತೀನಿ ಸರ್. ಓಕೆ ಓಕೆ, ಆಯ್ತು ಸರ್, ಅಪ್ಡೇಟ್ ಮಾಡ್ತೀನಿ. ಸರ್. ಇದೇ ನಂಬರ್ ಹಾಕಿರ್ತೀನಿ, ಕಾಲ್ ಮಾಡ್ತಾರೆ. ಓಕೆ ಸರ್. ಅವ್ರು ಯಾವ ಕಾಲ್ ಮಾಡಿದಾಗ ಒಂದು ಸ್ವಲ್ಪ ಡೀಟೇಲ್ಸ್ ಕ್ಲೀನಾಗಿ ಹೇಳ್ಬಿಡಿ, ಓಕೆನಾ? ಸರಿ ಸರ್, ಖಂಡಿತ ಸರ್. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸಿದಲ್ಲ, ಅದು ಈ ಗಾಡಿ ಓನರ್ದು ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ನೀವು ಡೈರೆಕ್ಟಾಗಿ ಅವ್ರಿಗೆ ಕರೆ ಮಾಡಿದರೆ ನಿಮಗೆ ಏನೇ ಡೀಟೇಲ್ಸ್ ಬೇಕಂದ್ರೂ ಸಹ ಅವ್ರ ಕಡೆಯಿಂದನೇ ಸಿಗುತ್ತಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಕೊನೆಯದಾಗಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಮೂಲಕ ಬೇಗ ಬಂದು ಯೂಟ್ಯೂಬಲ್ಲಿ ತಲುಪುತ್ತಂತ ಹೇಳ್ಬೋದು. ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೇನೆ ವೀಕ್ಷಕರೇ. ಥ್ಯಾಂಕ್ ಯು.